ಶಂಭು ಹೆಂಡತಿ ಶಾಂತಿ ಗರ್ಭವತಿಯಾಗಿದ್ಲು. ಆಗ ಅವನು ಅವಳನ್ನ ಕರ್ಕೊಂಡು ಒಬ್ಬ ಸಾಧು ಮಹಾರಾಜನ ಹತ್ರ ಹೋದ. ಪ್ರಣಾಮಗಳು ಮಹಾರಾಜ್, ನನ್ನ ಹೆಂಡತಿ ಗರ್ಭವತಿ. ನೀವು ಪುತ್ರ ಪ್ರಾಪ್ತಿಯ ಆಶೀರ್ವಾದ ನೀಡಿ. ಯಾವುದು ಆಗದೇ ಇಲ್ಲ, ಆ ಆಶೀರ್ವಾದವನ್ನ ನಾನು ನಿನಗೆ ಹೇಗ್ ಕೊಡ್ಲಿ ಮಗು? ಹಾಗಾದ್ರೆ ಇದ್ರ ಅರ್ಥ ನನ್ಗೆ ಹೆಣ್ಮಗು ಆಗತ್ತಾ? ಹಾ, ಖಂಡಿತ. ಅದ್ಭುತ ಹಾಗೂ ವಿಲಕ್ಷಣ ಕನ್ಯಾ. ಅವಳ ಶರೀರದಲ್ಲಿ ಜಾದುವಿನ ಶಕ್ತಿ ಇರುತ್ತೆ. ಅಯ್ಯೋ ದೇವ್ರೆ, ಜಾದುವಿನ ಶಕ್ತಿ! ಇನ್ನು ನೀವಿಬ್ರು ಆ ಅದ್ಭುತ ಮಗು ಬರುವುದಕ್ಕೆ ಕಾಯ್ತಾ ಇರಿ. ನನ್ನ ಆಶೀರ್ವಾದ ಯಾವಾಗ್ಲೂ ನಿಮ್ಮೇಲಿರುತ್ತೆ. ಶಂಭು ಮತ್ತೆ ಶಾಂತಿ ಸಾಧು ಮಹಾರಾಜರಿಂದ ಆಶೀರ್ವಾದ ಪಡ್ಕೊಂಡು ಖುಷಿ ಖುಷಿಯಿಂದ ವಾಪಸ್ ಮನೆಗ್ ಹೋದ್ರು. ಆವತ್ತಿಂದ ಅವನು ಯೋಚನೆ ಮಾಡ್ತಾ ಇದ್ದ, ತನ್ನ ಮಗಳಲ್ಲಿ ಅದ್ಭುತ ಶಕ್ತಿ ಏನಿರತ್ತೆ ಅಂತ. ಶಾಂತಿ, ನಮ್ಮ ಮಗಳು ಯಾವ ಜಾದು ಮಾಡ್ಬೋದು? ಬಹುಶಃ ಅವಳು ಹಾರ್ಬೋದು. ಇಲ್ಲ, ನನಗನ್ಸುತ್ತೆ ಅವಳು ನೀರ್ ಮೇಲ್ ನಡಿಬೋದು. ಒಂದ್ ವೇಳೆ ಹೀಗೂ ಆಗಿರ್ಬಹುದು. ಅವಳ ಬಾಯಿಂದ ಬೆಂಕಿ ಉಗುಳ್ಬಹುದು. ಗೊತ್ತಿಲ್ಲ ಏನಾಗ್ಬೋದು. ಇವಾಗಂತೂ ನನಗೆ ಕಾಯಕ್ಕೆ ಆಗ್ತಾ ಇಲ್ಲ. ಆದಷ್ಟು ಬೇಗ ನನ್ ಮಗಳು ಈ ಪ್ರಪಂಚಕ್ಕೆ ಬಂದ್ರೆ ಸಾಕು. ಹಾ, ಅವಳು ಬಂದ ನಂತರ ನಮ್ಗೆ ಅರ್ಥ ಆಗೇ ಬಿಡುತ್ತೆ. ಅದು ಹೌದು. ಈಗ ಶಂಭು ಮತ್ತೆ ಶಾಂತಿ ತಮ್ಮ ಮಗಳು ಹುಟ್ಟೋದಕ್ಕೋಸ್ಕರ ಕಾಯ್ತಾ ಇದ್ರು ಆತುರತೆಯಿಂದ. 2 ತಿಂಗಳ ನಂತರ ಅವ್ರ ಮನೆಯಲ್ಲಿ ಒಂದು ಮಗು ಶಬ್ದ ಕೇಳಿಸ್ತು. ಆ ಮಗು ನೋಡೋದಕ್ಕೆ ಸಾಮಾನ್ಯವಾಗಿತ್ತು, ಆದ್ರೆ ಅದ್ರ ಮುಖದಲ್ಲಿ ಅದ್ಭುತ ತೇಜಸ್ಸಿತ್ತು. ನಮ್ಮ ಅದ್ಭುತವಾದ ಮಗು. ಹಾ, ಆದ್ರೆ ಇವಳಲ್ಲಿ ಅದ್ಭುತ ಏನು? ಶಾಂತಿ ಮಗುನ ತಿರುಗಿಸಿ ಮರ್ಗಿಸಿ ನೋಡ್ತಾಳೆ, ಆದ್ರೆ ಸಾಮಾನ್ಯ ಮಗು ಥರಾನೇ ಅವಳ ಮಗುನೂ ಇತ್ತು. ನನ್ಗಂತೂ ಏನು ಸ್ಪೆಷಲ್ ಅಂತಾನೆ ಅನ್ನಿಸ್ತಿಲ್ಲ. ಇವಳ ಒಳಗಡೆ ಯಾವ್ದಾದ್ರೂ ಶಕ್ತಿ ಇರ್ಬೋದು. ಸ್ವಲ್ಪ ಸಮಯ ಆದ್ಮೇಲೆ ನಮಗ್ ಗೊತ್ತಾಗ್ಬೋದು. ಹಾ, ಸಾಧು ಮಹಾರಾಜ್ ಹೇಳಿದಾರೆ ಅಂದ್ರೆ ಖಂಡಿತ ಏನಾದ್ರೂ ಇದ್ದೇ ಇರತ್ತೆ. ಖಂಡಿತ. ಇರ್ಲಿ, ಸಮಯ ಕಳೀತಾ ಹೋಯ್ತು. ಶಂಭು ಮತ್ತೆ ಶಾಂತಿ ಆ ಜಾದುವಿನ ಶಕ್ತಿನ ಈಗ್ಲೂ ಹುಡುಕ್ತಿದ್ರು. ಅವ್ರ ಮಗಳು ಮಧು ಸಾಮಾನ್ಯ ಮಗು ತರನೇ ಇತ್ತು. ನಮ್ ಮಗಳಲ್ಲಿ ಜಾದುವಿನ ಶಕ್ತಿ ಇದೆ ಅಂತ ನನ್ಗನ್ನಿಸ್ತಾ ಇಲ್ಲ ರೀ. ಒಂದ್ ವೇಳೆ ಇದ್ದಿದ್ರೆ ಇಷ್ಟ ಹೊತ್ತಿಗೆ ನಮ್ಗೆ ಗೊತ್ತಾಗ್ಬೇಕಾಗಿತ್ತಲ್ವಾ? ಹಾ, ಇವಾಗ ನಾನು ಆಸೆನ ಬಿಟ್ಬಿಟ್ಟಿದ್ದೀನಿ. ಮಧು ಈಗ 5 ವರ್ಷ ಆಗಿದೆ. ಇಷ್ಟೊತ್ತಿಗಾದ್ರೂ ಯಾವ್ದಾದ್ರೂ ಒಂದು ಜಾದುವಿನ ಸಂಕೇತ ಗೊತ್ತಾಗ್ಬೇಕಿತ್ತು. ಹಾ, ನನ್ಗನ್ಸತ್ತೆ ಸಾಧು ಮಹಾರಾಜ್ರು ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ಹಾಗೆ ಹೇಳಿದ್ದಾರೆ ಅಂತ. ನಿಮ್ಗೆ ಗಂಡ್ಮಗು ಬೇಕಿತ್ತಲ್ವಾ, ಅದಕ್ಕೋಸ್ಕರ. ಹೀಗೆ ಇರಬೇಕು ಬಿಡು. ಮಧು ಅಪ್ಪ ಅಮ್ಮ ಮಧುನ ಒಂದು ಸಾಮಾನ್ಯ ಮಗು ಅಂತ ಒಪ್ಕೊಂಡಿದ್ರು. ಮಧು ಸಾಮಾನ್ಯ ಮಕ್ಕಳ ತರನೇ ಸ್ಕೂಲ್ಗೆ ಹೋಗೋಕ್ ಶುರು ಮಾಡಿದ್ಲು. ಅವಳಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ರು. ಎಲ್ಲಾನು ಸರಿಯಾಗೇ ಇತ್ತು. ಆದ್ರೆ ಒಬ್ಬ ಬಿಲ್ಲು ಇದ್ದ. ಅವನು ನೋಡಿದ್ರೆ ಮಧುಗೆ ಇಷ್ಟನೇ ಇರ್ಲಿಲ್ಲ. ಬಿಲ್ಲು ಯಾವಾಗ್ಲೂ ಮಧುನ ರೇಗಿಸ್ತಾ ಇರ್ತಿದ್ದ. ಏ ಬಿಲ್ಲು, ನಾನ್ ನಿನ್ನ ಮುಂದಿನ ಸಲ ನೋಡ್ಕೋತೀನಿ. ಮಧು ಮನೆಗ್ ಬಂದು ಬಿಲ್ಲು ವಿರುದ್ಧ ದೂರ್ ಹೇಳೋದಕ್ಕೆ ಶುರು ಮಾಡಿದ್ಲು. ಅಮ್ಮ, ಬಿಲ್ಲು ಪ್ರತಿದಿನ ನನ್ನ ರೇಗಿಸ್ತಾ ಇರ್ತಾನೆ, ತೊಂದ್ರೆ ಕೊಡ್ತಾನೆ, ಮತ್ತೆ ತುಂಟುತನ ಮಾಡ್ತಾ ಇರ್ತಾನಮ್ಮ. ಹಾಗಾದ್ರೆ ಪುಟ್ಟ, ನೀನ್ ಅವನಿಂದ ದೂರ ಇರ್ಬೇಕು. ಅಷ್ಟೊತ್ತಿಗೆ ಶಂಭು ಮನೆಗ್ ಬಂದ. ಇಲ್ಲ ಮಧು, ನೀನು ಆ ಬಿಲ್ಲುವಿಗೆ ಪಾಠ ಹೇಳಲೇಬೇಕು. ಮುಂದಿನ ಸಲ ಅವ್ನು ನಿನಗ್ ತೊಂದ್ರೆ ಕೊಟ್ರೆ ಸರಿಯಾಗಿ ಪಾಠ ಹೇಳು, ಸರಿನಾ? ಯಾಕಂದ್ರೆ ಮುಂದಿನ ಸಲ ಅವ್ನು ನಿನ್ನ ನೋಡಿದ ತಕ್ಷಣ ಓಡೋಗ್ಬೇಕು. ಹೌದು ಅಪ್ಪ, ನಾನ್ ಹಾಗೆ ಮಾಡ್ತೀನಿ. ಇದಲ್ವಾ ಮಾತಂದ್ರೆ? ಅದು ಇದು ಏನೂ ಇಲ್ಲ. ಮಧು ಶಕ್ತಿಶಾಲಿ. ಅವಳು ಬೇರೆಯವ್ರಿಗೆ ಯಾಕೆ ಹೆದರ್ಬೇಕು? ಖಂಡಿತ ಅಪ್ಪ. ಮಧು ತಲೆನಲ್ಲಿ ಕೂತ್ಬಿಟ್ಟಿತ್ತು ಮುಂದಿನ ಸಲ ಬಿಲ್ಲುಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು. ಆಮೇಲೆ ಸ್ವಲ್ಪ ದಿನದ ನಂತರ ಮಧು ತನ್ನ ಫ್ರೆಂಡ್ ಜೊತೆ ಒಂದ್ ಕಡೆ ನಿಂತಿದ್ಲು. ಆಗ ಬಿಲ್ಲು ಅಲ್ಲಿಗ್ ಬಂದ. ಬಿಲ್ಲು ಮಧು ಕೂದ್ಲನ್ನ ಎಳ್ದ. ಮಜಾ ಬಂತು. ಮಧು ಕೋಪ ಜಾಸ್ತಿ ಆಗಿತ್ತು. ಅವಳು ಹಿಂದೆ ತಿರ್ಗಿ ಬಿಲ್ಲುನ ನೋಡ್ತಾಳೆ ಮತ್ತೆ ಅವನ್ ಮೇಲೆ ಹಾರ್ತಾಳೆ. ಮಧು ಬಿಲ್ಲು ಮೇಲ್ ಕೂತ್ಕೊಂಡ್ಲು. ಇದ್ದಕ್ಕಿದ್ದ ಹಾಗೆ ಅವಳ ಉಗುರುಗಳು ದೊಡ್ಡದಾಗ್ತಾ ಹೋಯ್ತು. ಮಧು ಬಿಲ್ಲುಗೆ ಹೊಡೆದಾಗ ಅವಳ ಚೂಪಾದ ಉಗುರಿನ ಕಾರಣದಿಂದಾಗಿ ಬಿಲ್ಲು ಕೆನ್ನೆಯಿಂದ ರಕ್ತ ಬರಕ್ ಶುರುವಾಯ್ತು. ಸಾಯಿಸ್ಬಿಟ್ಲಪ್ಪ, ಹೊಡೆದ್ಬಿಟ್ಲ. ರಕ್ತ ನೋಡಿ ಮಧುಗೆ ಭಯ ಆಯ್ತು. ವಾಪಸ್ ಮನೆ ಕಡೆ ಓಡ್ ಹೋದ್ಲು. ಮಧು ವಾಪಸ್ ಮನೆಗ್ ಬಂದು ಒಂದ್ ಕಡೆ ಕೂತ್ಲು. ಮಧು ಕೈಲಿದ್ದಂತ ಉಗುರುಗಳು ಮೊದ್ಲಿನ ತರನೇ ಆಗಿತ್ತು. ಏನಾಯ್ತು ಅನ್ನೋದು ಮಧುಗೆ ಅರ್ಥನೇ ಆಗ್ಲಿಲ್ಲ. ಏನಾಯ್ತಮ್ಮ, ಯಾಕೆ ಹಾಕ್ ಕೂತಿದ್ಯಾ? ಅದು ಅಮ್ಮ. ಮಧು ಅವ್ರಮ್ಮಂಗ್ ಹೇಳ್ಬೇಕು ಅಂತಿದ್ಲು. ಅಷ್ಟೊತ್ತಿಗೆ ಗಾಯತ್ರಿ ತನ್ನ ಮಗನ್ನ ಕರ್ಕೊಂಡ್ ಅಲ್ಲಿಗ್ ಬರ್ತಾಳೆ.
ಇಲ್ ನೋಡು, ನಿನ್ನ ಮಗಳು ನನ್ ಮಗನ್ಗೆ ಏನ್ ಮಾಡಿದಾಳೆ ಅಂತ. ಪಾಪ ನನ್ ಮಗನ್ ಕೆನ್ನೆಯಿಂದ ರಕ್ತ ಬರ್ಸಿದಾಳೆ. ಶಂಭು ಕೂಡ ಮನೆಗ್ ಬರ್ತಾನೆ. ಏನಾಯ್ತು? ನೀವೆಲ್ಲ ಇಲ್ಲಿ? ಹಾಗೂ ಈ ಬಿಲ್ಲುವಿಗೆ ಯಾವ ಪ್ರಾಣಿ ಹೊಡೀತು? ನಿಮ್ಮ ಮಗಳು. ಏನು? ಶಂಭು ಬಿಲ್ಲು ಕೆನ್ನೆಲಿರೋ ಗಾಯ ನೋಡ್ತಾ ಅದು ತುಂಬಾ ಆಳ್ವಾಗಾಗಿತ್ತು. ಇದಂತೂ ಉಗ್ರಿನ ಚಿಹ್ನೆ. ನನ್ ಮಗಳಿಗಂತೂ ಉಗುರು ಇಲ್ವೇ ಇಲ್ವಲ್ಲ. ಶಂಭು ಎಲ್ರಿಗೂ ಮಧು ಕೈ ತೋರಿಸ್ದ. ಮಧು ಉಗುರು ಉದ್ದಾನೂ ಇರ್ಲಿಲ್ಲ, ಶಾರ್ಪ್ ಕೂಡ ಇರ್ಲಿಲ್ಲ. ನೀನು ಸತ್ಯ ಹೇಳ್ತಿದ್ಯೇನೋ? ನಿನಗ್ ಹೊಡೆದಿದ್ದು ಇದೇ ಹುಡುಗಿನಾ? ಹಾ ಅಮ್ಮ. ದಾಟ್ ಸುಳ್ ನನ್ ಮಗ್ನೆ. ನಡಿ ನಡಿ ಇಲ್ಲಿಂದ. ಬಿಲ್ಲು ಅಮ್ಮ ಬಿಲ್ಲುನ ಎಳ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅವರಿಬ್ರು ಅಲ್ಲಿಂದ ಹೋದ್ ನಂತರ ಶಂಭು ಮಧುನ ಕೇಳ್ತಾನೆ, ಮಧು, ನೀನೇ ಆ ಬಿಲ್ಲು ಹೊಡೆದಿದ್ದ? ಹೌದು ಅಪ್ಪ, ನಾನ್ ಅವನಿಗ್ ಹೊಡಿವಾಗ ನನಗ್ ಗೊತ್ತಿಲ್ಲ ಅಪ್ಪ, ನನ್ ಬೆರಳಲ್ಲಿದ್ದಂತ ಉಗುರು ಹೇಗ್ ಉದ್ದ ಆಯ್ತು ಅಂತ. ಅದ್ರಿಂದ ಪಾಪ ಅವನಿಗ್ ಹಾಗಾಗೋಯ್ತು. ಆಮೇಲೆ ವಾಪಸ್ ಮುಂಚಿನ ಥರನೇ ಆಗೋಯ್ತು. ಅದನ್ ಕೇಳ್ತಿದ್ದ ಹಾಗೆ ಶಂಭುಗೆ ಖುಷಿ ಆಯ್ತು. ಅಂದ್ರೆ ಸಾಧು ಮಹಾರಾಜರು ಏನ್ ಹೇಳ್ತಾ ಇದ್ರು ಅದು ಸತ್ಯನೇ. ನನ್ನ ಮಗಳತ್ರ ಜಾದುವಿನ ಶಕ್ತಿ ಇದೆ. ದೇವರೇ. ಮಧುಗೆ ಅರ್ಥನೇ ಆಗ್ಲಿಲ್ಲ ಅವಳ ಅಪ್ಪ ಅಮ್ಮ ಯಾಕೆ ಖುಷಿಯಾಗಿದ್ದಾರೆ ಅನ್ನೋದು. ಮಗು, ಆ ಜಾದುವಿನ ಉಗುರು ಹೇಗ್ ಹೊರಗ್ ಬಂದಿತ್ತು? ಅಂದ್ರೆ ಯಾವಾಗ? ಗೊತ್ತಿಲ್ಲ ಅಪ್ಪ. ಬಿಲ್ಲು ಬಂದು ನನ್ ಕೂದ್ಲು ಹೇಳ್ದ. ಆಗ ನಾನು ಅವನಿಗೆ ಹೊಡಿಯೋದಿಕ್ಕೆ ಅಂತ ಅವನ್ ಮೇಲೆ ಹಾರ್ದೆ, ಅಷ್ಟೇ ಗೊತ್ತು. ಆಗ ನನ್ ಉಗುರು ಉದ್ದ ಆಗೋಯ್ತು. ಅಂದ್ರೆ ಇದೆಲ್ಲ ತನಗ್ ತಾನೇ ಆಯ್ತಾ? ಶಾಂತಿ ಮತ್ತೆ ಶಂಭು ಖುಷಿಯಾಗಿದ್ರು. ಇದೇ ತರ 15 ವರ್ಷ ಕಳ್ದ್ ಹೋಯ್ತು. ಮಧು ಈಗ ಸುಂದರವಾದ ಯುವತಿಯಾಗಿದ್ಲು. ನಾವೀಗ ಮಧು ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಹಾ ಖಂಡಿತ. ಒಂದ್ ಕಡೆ ಶಾಂತಿ ಮತ್ತೆ ಶಂಭು ಮಾತಾಡ್ಕೋತಿದ್ರು, ಇನ್ನೊಂದ್ ಕಡೆ ಆ ಹಳ್ಳಿನಲ್ಲಿ 3 ಜನ ಕಳ್ರು ಕಳ್ತನ ಮಾಡಿದ್ರು. ಅರೆ ಕಳ್ರು, ಓಡಿ ಓಡಿ, ಕಳ್ರು ಓಡಿ ಓಡಿ. ಹಳ್ಳಿನಲ್ಲಿ ಎಲ್ಲ ಎಡವಟ್ಟಾಗಿತ್ತು. ಜನಗಳು ಈ ಕಡೆ ಆ ಕಡೆ ಓಡ್ ಹೋಗ್ತಾ ಇದ್ರು. ಅರೆ ನಾವು ಕತ್ಕೂರ್ಬೇಕು. ಹಾ, ಒಡವೆ ಮತ್ತೆ ಬೆಲೆ ಬಾಳೋ ವಸ್ತು ಜೊತೆ. ಶಂಭು, ಶಾಂತಿ ಮತ್ತೆ ಮಧು ಎಲ್ಲಾ ವಸ್ತುಗಳ ಜೊತೆ ಹಿಂದೆ ಇರೋಂತ ರೂಮ್ ಅಲ್ಲಿ ಬಚ್ಚಿಟ್ಕೊಂಡ್ರು. ಆ ಕಳ್ರು ಶಂಭು ಮನೆಗೂ ನುಗ್ತಾರೆ. ಇಲ್ಲಿ ಯಾರು ಇಲ್ಲ. ಆ ಕಳ್ರು ವಸ್ತುಗಳನ್ನ ಈ ಕಡೆ ಆ ಕಡೆ ಎಸಿತಾರೆ. ಒಳಗಡೆ ಬಚ್ಚಿಟ್ಕೊಂಡಿದ್ದಂತ ಶಾಂತಿ ಹೆದರ್ಕೋತಾಳೆ. ಹಾಗಾಗಿ ಅವಳ ಕೈ ತಾಗಿ ಏನೋ ಬಿದ್ದು ಹೋಗತ್ತೆ. ಅನ್ಸುತ್ತೆ ಅವರೆಲ್ಲ ಒಳಗಡೆ ಇದ್ದಾರೆ. ಆ ಕಳ್ರೆಲ್ಲ ಸೇರಿ ಸ್ಟೋರ್ ರೂಮ್ ಡೋರ್ ಅನ್ನ ಹೊಡಿತಾರೆ. ಅಲ್ಲಿ ಅವರಿಗೆ ಆ 3 ಜನ ಸಿಗ್ತಾರೆ. ಒಬ್ಬ ಕಳ್ಳ ಶಂಭುನ ಹಿಡ್ಕೋತಾನೆ, ಇನ್ನೊಬ್ಬ ಮಧುನ, ಇನ್ನೊಬ್ಬ ಶಾಂತಿನ. ನಮ್ಮ ಹತ್ರನೇ ಆಟ ಆಡ್ತೀರಾ? ಕಳ್ರು ಅವ್ರನ್ನ ಎಳ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡ್ ಬರ್ತಾರೆ. ಈ ಹೆಂಗ್ಸತ್ರ ಬಹಳ ಚಿನ್ನ ಇದೆ. ಕಳ್ರು ಶಾಂತಿ ಕತ್ತಲಿದ್ದಂತ ಚಿನ್ನದ ಚೈನನ್ನ ಕಿತ್ಕೊಂಡು ಅವಳನ್ನ ಕೆಳಗಡೆ ತಳ್ಳಿಬಿಡ್ತಾರೆ. ಶಾಂತಿ ತಲೆ ಒಂದು ಕಲ್ಲಿಗ್ ತಾಗಿ ಅವಳ ತಲೆಯಿಂದ ರಕ್ತ ಹರಿಯೋಕ್ ಶುರುವಾಗತ್ತೆ. ಆ ರಕ್ತ ನೋಡ್ತಿದ್ದ ಹಾಗೆ ಮಧುಗೆ ಕೋಪ ಜಾಸ್ತಿ ಆಗತ್ತೆ. ಅವಳು ಗುರಾಯಿಸ್ಕೊಂಡು ಕಳ್ರ ಕಡೆ ನೋಡ್ತಾಳೆ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕಳ್ರ ಕಡೆ ಮುನ್ನುಗ್ತಾಳೆ ಅವಳು. ಮಧು ಕೈಯಿಂದ ಉದ್ದವಾದ ಉಗುರು ತನಗ್ ತಾನೇ ಹೊರಗ್ ಬರತ್ತೆ. ಮಧು ಆ ಕಳ್ರ ಮೇಲೆ ಆಕ್ರಮಣ ಮಾಡಿದಾಗ ಅವ್ರ ದೇಹದಿಂದ ರಕ್ತ ಬರೋಕ್ ಶುರುವಾಗತ್ತೆ. ರಕ್ತ ರಕ್ತ, ತಪ್ಪಿಸ್ಕೋ ತಪ್ಪಿಸ್ಕೋ. ಇಬ್ರು ಕಳ್ರು ಅವನ್ನ ಕಾಪಾಡೋಕೆ ಅಂತ ಮುಂದೆ ಬರ್ತಾರೆ. ಮಧು ಅವ್ರಿಬ್ಬರ ಮೇಲೂ ಆಕ್ರಮಣ ಮಾಡ್ತಾಳೆ. 3 ಜನಕ್ಕೆ ಗಾಯ ಆಗಿತ್ತು. ಓಡಿ ಇಲ್ಲಿಂದ. ತಮ್ಮ ಪ್ರಾಣ ಕಾಪಾಡ್ಕೊಳ್ಳೋದಿಕ್ಕೆ ಕಳ್ರು ಅಲ್ಲಿಂದ ಓಡ್ ಹೋಗ್ತಾರೆ. ಮಧು ಕೋಪ ಕಮ್ಮಿ ಆಗತ್ತೆ. ಹಾಗಾಗಿ ಅವಳ ಉದ್ದವಾದ ಉಗುರು ಕೂಡ ಕಮ್ಮಿ ಆಗತ್ತೆ. ಅವಳು ಅವ್ರ ಅಮ್ಮನ ಹತ್ರ ಓಡ್ ಹೋಗ್ತಾಳೆ. ಅಮ್ಮ ಅಮ್ಮ, ನೀನು ಹುಷಾರಾಗಿದ್ಯಾ ತಾನೆ? ಹಾ, ನಾನ್ ಹುಷಾರಾಗಿದ್ದೀನಿ. ಕಳ್ರು ಹೋಗ್ತಿದ್ ಹಾಗೆ ಹಳ್ಳಿ ಜನ ಹೊರಗ್ ಬಂದ್ರು. ಎಲ್ರಿಗೂ ಮಧು ಜಾದುವಿನ ಉಗುರು ಬಗ್ಗೆ ಗೊತ್ತಾಗೋಯ್ತು. ಇವತ್ತು ನಿಮ್ಮ ಮಗಳಿಂದ ನಮ್ಮ ಊರು ಉಳ್ಕೊಳ್ತು. ಖಂಡಿತ ನಿಮ್ಮ ಮಧು ಅದ್ಭುತ. ಶಾಂತಿ ಮತ್ತೆ ಶಂಭುಗೆ ತಮ್ಮ ಮಗಳನ್ನ ಜಾದುವಿನ ಶಕ್ತಿ ಅಂದ್ರೆ ಜಾದುವಿನ ಉಗುರು ಬಗ್ಗೆ ಹೆಮ್ಮೆ ಆಯ್ತು. ಅವ್ರ ಮಗಳು ತುಂಬಾನೇ ಅದ್ಭುತ ಮತ್ತೆ ಶಕ್ತಿಶಾಲಿಯಾಗಿದ್ಲು. ಆ ಜಾದುವಿನ ಉಗುರು ಇವತ್ತು ಒಂದ್ ಹಳ್ಳಿನೇ ಕಾಪಾಡಿತ್ತು.